ಹುಲಿ ಹಸುವನ್ನು ತಿಂದು ಹಾಕಿಬಿಡ್ತು ಅಂತ ಗುರುಗಳ ಹತ್ರ ಹೇಳಿಬಿಟ್ಟಿದ್ದಾರೆ. ಇವರು ಮಾಡಿದ ಅಪರಾಧಕ್ಕೆ ಮುಂದೆ ಜನ್ಮಾಂತರದಲ್ಲಿ 7 ಜನರು ಕೂಡ ಬೇಡರಾಗಿ ಹುಟ್ಟಿದ್ದಾರೆ. ಸಪ್ತ ವ್ಯಾಧಾ ದಶಾರಣೇಶು, ದಶಾರಣ ದೇಶದಲ್ಲಿ ಬೇಡರಾಗಿ ಹುಟ್ಟಿದ್ದಾರೆ. ಬೇಡರಾಗಿ ಹುಟ್ಟಿದಾಗ ಪಿತೃಣಾಂಚೈವ ಮಾಹಾತ್ಮ್ಯಾತ್ ಜಾತ ಜಾತಿಸ್ಮರಾಸ್ತುತೇ, ಸೌಭಾಗ್ಯವಶಾತ್ ಅವರಿಗೆ ಜನ್ಮಾಂತರದಲ್ಲಿ ನಾವು ಏನಾಗಿದ್ವಿ ಅಂತನೂ ನೆನಪಿತ್ತಂತೆ. ಯಾಕಿತ್ತು ಅಂತಂದರೆ ಮಾಡಿದ್ದು ತಪ್ಪೇ, ತಪ್ಪು ಮಾಡುವಾಗ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ, ಶ್ರಾದ್ದ ಮಾಡಿದ್ದಾರೆ. ಆ ಪಿತೃಗಳ ಆರಾಧನೆ ಮಾಡಿದ್ದರ ಫಲವಾಗಿ ಜಾತಿಸ್ಮರಣ ಅಂತಂದರೆ ಜನ್ಮಾಂತರದ ನೆನಪು, ನಾವು ಹಿಂದೆ ಏನಾಗಿದ್ವಿ ಅಂತನ್ನೋ ನೆನಪು ಅವರಿಗೆ ಬರ್ತಾ ಇದೆ. ನಾವು ಹಿಂದೆ ಗೋಹತ್ಯೆಯನ್ನು ಮಾಡಿ ಅದರ ಮಾಂಸಭಕ್ಷಣವನ್ನು ಮಾಡಿ ಇವತ್ತು ವ್ಯಾಧರಾಗಿ ಹುಟ್ಟಿದ್ದೇವೆ, ನಾವು ಇವತ್ತು ಮತ್ತೆ ಅಪರಾಧಗಳನ್ನು ಮಾಡಬಾರದು ಅಂತ ಅವರೆಲ್ಲರೂ ಕೂಡ 7 ಜನರು ಕೂಡ ಅವರು ವೈರಾಗ್ಯದಿಂದ ಇದ್ದಾರೆ. ಅಲ್ಲಿ ಮಾಂಸಭಕ್ಷಣಾದಿಗಳನ್ನು ಮಾಡದೇನೆ ಅವರು ವೈರಾಗ್ಯದಿಂದ ಜೀವನವನ್ನು ಕಳೆದಿದ್ದಾರೆ. ನಂತರದಲ್ಲಿ ಕಾಲಂಜರ ಅಂತನ್ನುವ ಬೆಟ್ಟ, ಅದರಲ್ಲಿ ಆ 7 ಜನರು ಕೂಡ ಜಿಂಕೆಗಳಾಗಿ ಹುಟ್ಟಿದ್ದಾರೆ. ಅನಂತರದಲ್ಲಿ ಮತ್ತೆ ಅಲ್ಲಿಯೂ ಕೂಡ ಅವರಿಗೆ ಜನ್ಮಾಂತರದ ಸ್ಮರಣೆ ಇತ್ತು, ಜಿಂಕೆಗಳಾದಾಗಲೂ ಕೂಡ ಇತ್ತು. ಮತ್ತು ಅಲ್ಲಿದ್ದ ಮಾನಸ ಸರೋವರದ ಬಳಿಯಲ್ಲಿ ಚಕ್ರವಾಕ ಪಕ್ಷಿಗಳಾಗಿ ಹುಟ್ಟಿದ್ದಾರೆ. ಅಲ್ಲಿ ಸುಮನ, ಕುಮುದ, ಶುದ್ಧ, ಛಿದ್ರದರ್ಶಿ, ಸುನೇತ್ರ, ಅಂಶುಮಾನ್ ಅಂತ ಅವರಿಗೆ ಹೆಸರು. ಅವರು ಅಲ್ಲಲ್ಲಿ ತಿರುಗುತ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ರಾಜ ಬಂದಿದ್ದಾನೆ, ಪಾಂಚಾಲ ದೇಶದ ರಾಜ ಬಂದಿದ್ದಾನೆ, ತನ್ನ ಸೈನ್ಯವನ್ನೆಲ್ಲ ತಗೊಂಡು ಬಂದಿದ್ದಾನೆ. 2 ಮಂತ್ರಿಗಳು ಬಂದಿದ್ದಾರೆ. ಈ 7 ಜನ ಹಕ್ಕಿಗಳಲ್ಲಿ ಒಂದು ಹಕ್ಕಿಗೆ ಅಲ್ಲಿರುವ ರಾಜನನ್ನು ನೋಡಿ ಮನಸ್ಸಾಯ್ತಂತೆ. ರಾಜ ಎಂಥ ವೈಭವ, ಏನವನ ಟಿ ವಿ ಏನು, ಅವನಿಗಿರುವಂತಹ ಭೋಗಗಳೇನು, ಎಷ್ಟು ಜನ ಕೈಗೆ ಕಾಲಿಗೆ ಆಳುಗಳು, ಅವನಿಗೆ ಗಾಳಿ ಬೀಸೋರು ಯಾರು ಎಷ್ಟು ಜನ, ಅವನಿಗೆ ಆಭರಣಗಳನ್ನು ತೊಡಿಸ್ಲಿಕ್ಕೆ ಎಷ್ಟು ಜನ, ಅವನ ಸೇವಕರು ಎಷ್ಟು ಜನ ಇದ್ದಾರೆ, ಇದ್ದರೆ ರಾಜನಾಗಿ ಬದುಕಬೇಕು ಅಂತ ಅವನಿಗೆ ಅನ್ನಿಸ್ತಂತೆ. ಇನ್ನು 2 ಹಕ್ಕಿಗಳಿಗೆ ಆ ಹಕ್ಕಿಗಳು ರಾಜನ ನೋಡೋದಕ್ಕಿಂತ ಮಂತ್ರಿಗಳನ್ನು ನೋಡ್ತಾ ಇದ್ದರಂತೆ. ಈ ರಾಜನಿಗಾದರೆ ಜವಾಬ್ದಾರಿಗಳು ಜಾಸ್ತಿ, ಈ ಮಂತ್ರಿಗಳು ನೋಡಿ ಎಷ್ಟು ಚೆನ್ನಾಗಿರುತ್ತಾರೆ, ಮಂತ್ರಿಗಳಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತದೆ ಅಂತ ಆ ಹಕ್ಕಿಗಳಿಗೆ ಅನ್ನಿಸ್ತಂತೆ. ಅದರ ಪ್ರಭಾವದಿಂದ ಅವರು ಆ 3 ಜನ, ಒಬ್ಬನು ಒಂದು ಹಕ್ಕಿ ನಾನು ರಾಜನಾಗಬೇಕು ಅಂತ ಬಯಸಿತ್ತಲ್ಲ, ಅದು ರಾಜನಾಗಿ ಹುಟ್ಟುತ್ತಾ ಇದೆ ಅಂತ, ಬ್ರಹ್ಮದತ್ತ ಅಂತ ರಾಜನಾಗಿ ಹುಟ್ಟಿದೆ. ವಿಭ್ರಾಜ ಅಂತ ಒಬ್ಬ ರಾಜ, ಅವನ ಮಗನಾಗಿ ಬ್ರಹ್ಮದತ್ತನಾಗಿ ಹುಟ್ಟಿದ್ದಾನೆ. ಇನ್ನೊಂದು ಹಕ್ಕಿ ಅದು ಕಂಡರೀಕ ಅಂತ ಒಂದು ಮಂತ್ರಿಯಾಗಿ, ಇನ್ನೊಬ್ಬವ ಸುಬಾಲಕ ಅಂತನ್ನುವ ಮಂತ್ರಿಯಾಗಿ ಹುಟ್ಟುತ್ತಾ ಇದ್ದಾರೆ. ಹೀಗೆ 3 ಜನರು ಕೂಡ ಹುಟ್ಟಿದ್ದಾರೆ. ಈ ಇನ್ನು 4 ಜನ ಆ ಹಕ್ಕಿಗಳಾಗಿದ್ದರು. ಅವರಿಗೆ ಇದ್ಯಾವ ಆಲೋಚನೆಯೂ ಕೂಡ ಇರಲಿಲ್ಲ, ಆಸೆಗಳು ಕೂಡ ಇರಲಿಲ್ಲ. ಅವರು ಒಬ್ಬ ಬಡ ಬ್ರಾಹ್ಮಣನ ಮನೆಯಲ್ಲಿ, ತಪಸ್ವಿಯ ಮನೆಯಲ್ಲಿ ಹುಟ್ಟಿದ್ದಾರೆ ಆ 4 ಜನರು ಕೂಡ. ಇಲ್ಲಿ ಒಬ್ಬ ಬ್ರಹ್ಮದತ್ತ ರಾಜ ಏನಿದ್ದಾನೆ, ಆ ರಾಜನ ಹೆಂಡತಿ, ಅವಳ ಹೆಸರು ಸನ್ನತಿ ಅಂತ. ಆ ಸನ್ನತಿ ಯಾರು ಅಂತಂದರೆ, ಹಿಂದೆ ಇವರು ಕೊಂದಿದ್ರಲ್ಲ ಆ ಹಸುವನ್ನು, ಆ ಕಪಿಲ ಗೋನೆ ಈಗ ಸನ್ನತಿಯಾಗಿ ಬಂದಿದ್ದಾಳೆ. ಗಂಡ ಹೆಂಡತಿ ಇಬ್ಬರೂ ಕೂಡ, ರಾಜ ರಾಣಿಯರಿಬ್ಬರೂ ಕೂಡ ಒಂದು ಸರ್ತಿ ಉದ್ಯಾನವನಕ್ಕೆ ಹೋಗಿದ್ದಾರಂತೆ. ಉದ್ಯಾನವನಕ್ಕೆ ಹೋದಾಗ ಅಲ್ಲಿ ಇರುವೆಗಳು ಏನೋ ಮಾತಾಡ್ಕೊಳ್ತಾ ಇದ್ವು ಅಂತ. ಇವನಿಗೆ ಬ್ರಹ್ಮದತ್ತನಿಗೆ ಆ ಇರುವೆ ಮಾತಾಡೋದು ಅರ್ಥ ಆಗ್ತಾ ಇದೆ. ಆ ಮಾತುಗಳನ್ನು ಕೇಳ್ತಾ ಇದ್ದಾನೆ. ಆ ಹೆಂಡತಿ ನೋಡ್ತಾನೇ ಇದ್ದಾಳೆ, ಎಲ್ಲೋ ನೋಡ್ತಾ ಇದ್ದಾನೆ ಇವನು ಅಂತ. ಒಮ್ಮೆ ನಗಲಿಕ್ಕೆ ಶುರು ಮಾಡಿದ್ದಂತೆ. ಮುಸು ನಗುತ್ತಾ ಇದ್ದಾನೆ ಬ್ರಹ್ಮದತ್ತ. ಸನ್ನತಿಗೆ ಸಿಟ್ಟು ಬಂತು. ನಾನು ತಮಾಷೆ ಮಾಡ್ತಾ ಇದ್ದೀರಿ ನೀವು, ನಿನ್ನನ್ನು ಯಾಕೆ ತಮಾಷೆ ಮಾಡಲಿ ಅಂತ ಕೇಳಿದ್ದಂತೆ. ಅಲ್ಲಿ ನನ್ನ ಬಿಟ್ಟರೆ ಇಲ್ಲಿ ಯಾರಿದ್ದಾರೆ, ಇಲ್ಲಿ ನೀವು ಯಾರನ್ನು ನೋಡಿ ನಗ್ತಾ ಇದ್ದೀರಿ, ಇಲ್ಲಿ ನಗಲಿಕ್ಕೆ ಬೇರೆ ವಸ್ತು ಇಲ್ಲ ಇಲ್ಲಿ, ಆದರೆ ನನ್ನನ್ನು ನೋಡೇ ನಗ್ತಾ ಇದ್ದೀರಿ, ನೀವು ಅಪಹಾಸ ಮಾಡ್ತಾ ಇದ್ದೀರಿ ನೀವು. ಅದಕ್ಕೆ ಅವನಂತಾನೆ, ಇಲ್ಲ ನಾ ಇರುವೆಗಳ ಮಾತು ಕೇಳಿ ನಾನು ನಗ್ತಾ ಇದ್ದೇನೆ ಅಂತಂದಂತೆ. ಇರುವೆಗಳ ಮಾತು ಕೇಳಿ ನಗ್ತಾ ಇದ್ದೀರಿ, ಏನು ಹೇಳುತ್ತೆ ಹೇಳಿ ಇರುವೆಗಳ ಮಾತು ಯಾರಿಗಾದ್ರೂ ಅರ್ಥ ಆಗುತ್ತಾ ಮನುಷ್ಯನಿಗೆ?
ಇರುವೆಗಳು ಏನು ಮಾತಾಡ್ತೀವಿ ಹೇಳಿ ನೋಡೋಣ ಅಂತಂದ್ಲಂತ. ಅದಕ್ಕೆ ಹೇಳಿದ್ನಂತೆ ಇವನು ಬ್ರಹ್ಮದತ್ತ ಹೇಳಿದ್ದಂತೆ, ಅಲ್ಲಿ ಒಂದು ಗಂಡು ಇರುವೆ ಮತ್ತೊಂದು ಹೆಣ್ಣಿರುವೆ. ಆ ಗಂಡಿರುವೆ ಹೆಣ್ಣಿರುವೆ ಹಿಂದೆ ಹೋಗ್ತಾ ಇದೆ. ಆ ಹೆಣ್ಣಿರುವೆ ಆ ಗಂಡಿರುವೆ ಮೇಲೆ ಸಿಟ್ಟು ಮಾಡಿಕೊಂಡು ಹೋಗ್ತಾ ಇದೆ. ನಿಲ್ಲು, ಎಲ್ಲಿಗೆ ಹೋಗ್ತಾ ಇದ್ದಿ ಅಂತ ಈ ಗಂಡು ಹೇಳ್ತಂತೆ. ಅದಕ್ಕೆ ಹೆಣ್ಣಿರುವೆ ಹೇಳ್ತಾ ಇದೆ, ನಿನ್ನ ಮೇಲೆ ನನಗೆ ಸಿಟ್ಟು ಬಂದಿದೆ, ನಾನು ಮಾತಾಡಿಸ್ಬೇಡ ನೀನು ಅಂತ. ಅದಕ್ಕೆ ನನ್ನ ಮೇಲೆ ಸಿಟ್ಟು ಬಂತು ನಿನಗೆ? ಎಷ್ಟು ಚೆನ್ನಾಗಿದ್ಯಾ, ನಿನ್ನ ಜೊತೆ ನಾನು ಎಷ್ಟು ಚೆನ್ನಾಗಿದ್ದೇನೆ, ನಿನ್ನಂತಹವಳು ಯಾರೂ ಕೂಡ ಇಲ್ಲ ಜಗತ್ತಿನಲ್ಲಿ, ಅಷ್ಟು ಸುಂದರಿ ನೀನು, ಹಾಗೆ ಹೀಗೆ ಅಂತ ಇದೆಲ್ಲ ಹೊಗಳತ್ತೆ. ಸುಮ್ಮನೆ ಇರೋ, ನಿಂದೆಲ್ಲ ಮಾತುಗಳೆಲ್ಲ ಬೋಗಸ್ಸು, ನನಗೆಲ್ಲ ಗೊತ್ತಿದೆ, ನೀನು ಏನು ಪುಸಲಾಯಿಸ್ಲಿಕ್ಕೆ ಬರಬೇಡ ನೀನು ಅಂತ ಹೆಣ್ಣಿರುವೆ ಹೇಳ್ತಾ ಇದೆ ಅಂತ. ಅಲ್ಲ, ಯಾಕೆ ನಿನಗ್ಯಾಕೆ ಸಿಟ್ಟು ಬಂತು ಹೇಳು ಅಂತ ಇದು ಗಂಡು ಕೇಳ್ತಾ ಇದೆ. ಅದಕ್ಕೆ ಹೆಣ್ಣಿರುವೆ ಹೇಳ್ತಾ ಇದೆ, ಅಲ್ಲ ನಿನ್ನೆ ಅವನು ದೊಡ್ಡ ಸಕ್ಕರೆ ತೊಗೊಂಡು ಹೋಗಿ ಅದು ಅವಳಿಗೆ ಕೊಟ್ಟು ಹೋಗಿ ಇನ್ನೊಂದು ಹೆಣ್ಣಿರುವೆ ಕೊಟ್ಟಿದ್ದೀಯಾ, ನನ್ನ ಮೇಲೆ ನಿನಗಷ್ಟು ಪ್ರೀತಿ ಇದ್ದಿದ್ರೆ ನೀನು ಅವಳಿಗೆ ಯಾಕೆ ಹೋಗಿ ಕೊಡ್ತಾ ಇದ್ದೀಯಾ ಅಂತ ಆ ಹೆಣ್ಣಿರುವೆ ಕೇಳ್ತಂತೆ. ಅದಕ್ಕೆ ಆ ಗಂಡಿರುವೆ ಹೇಳ್ತಾ ಇದೆ, ಹಾಗಲ್ಲ, ನಾನು ಆ ಸಕ್ಕರೆ ಹೊತ್ತುಕೊಂಡು ನನ್ನ ಕೈಲಿ ಆಗ್ತಿರಲಿಲ್ಲ, ಬಹಳ ಭಾರದ ಸಕ್ಕರೆ ಅದು, ಅದನ್ನು ನಿನಗೆ ಕೊಡಬೇಕು ಅಂತಲೇ ಹೊರಟೆ. ಹೊರಟಾಗ ನೋಡಿದಾಗ ನೀನೇ ಇದ್ದಿ ಅಂತ ಅಂದ್ಕೊಂಡೆ, ನಾನು ಕೊಟ್ಟ ಮೇಲೆ ಗೊತ್ತಾಯಿತು ಅದು ನೀನಲ್ಲ ಅಂತ. ನಿನ್ನ ಮೇಲೇ ನನಗೆ ಪ್ರೀತಿ ಇರೋದು, ಹಾಗೆ ಹೀಗೆ ಅಂತ. ಸರಿ, ಹಾಗಾದರೆ ಆಯಿತು ಅಂಥೇಳಿ ಆ ಎರಡೂ ಇರುವೆಗಳು ಒಂದಾಯಿತು. ಈ ಘಟನೆ ಇದನ್ನು ಇವನು ಮಾತಾಡೋದನ್ನು ಹೀಗೆ ಮಾತಾಡ್ತಾ ಇವೆ ಅಂತ ಬ್ರಹ್ಮದತ್ತ ಹೆಂಡತಿಗೆ ಸನ್ನತಿಗೆ ಹೇಳಿದ್ನಂತೆ. ಅವಳಂತಾಳೆ, ಇದನ್ನು ಯಾರಿಗೆ ಹೇಳಲಿಕ್ಕೆ ಹೊರಟಿದ್ದೀರಾ? ಜಗತ್ತಿನಲ್ಲಿ ಯಾರಿಗಾದರೂ ಕೂಡ ಪ್ರಾಣಿಗಳು ಪಶುಗಳು ಮಾತಾಡುವಂಥದ್ದು, ಅದರಲ್ಲಿ ಕ್ರಿಮಿಗಳು, ಇರುವೆಗಳೇ ಮೊದಲು ಕಾಣೋದಿಲ್ಲ, ಅದರಲ್ಲಿ ಅದು ಮಾತಾಡಿದ್ದು ಕೇಳಿಸತ್ತಾ? ಕೇಳಿಸಿದ ಮೇಲೆ ಅರ್ಥ ಆಗತ್ತಾ? ಇದು ಅಸಂಭಾವಿತವಾದದ್ದು. ನೀವು ಸುಮ್ಮನೆ ನನಗೇನೋ ನನ್ನನ್ನು ಸಂತೋಷಪಡಿಸೋದಕ್ಕೋಸ್ಕರ ಇಷ್ಟು ಹೇಳ್ತಾ ಇದ್ದೀರಾ, ಆದ್ದರಿಂದ ನಾನು ನಿಮ್ಮ ಜೊತೆಯಲ್ಲಿ ಸಹವಾಸ ನನಗೆ ಬೇಡ ನನಗೆ ಅಂತ ಹೇಳಿ ಸಿಟ್ಟು ಮಾಡ್ಕೊಂಡು ಹೋಗ್ಬಿಟ್ಲಂತೆ ಸನ್ನತಿ. ಅದಕ್ಕೆ ಮನು ಕೇಳ್ತಾ ಇದ್ದಾನೆ, ಹೌದು, ಆ ಬ್ರಹ್ಮದತ್ತನಿಗೆ ಅದು ಹೇಗೆ ಅರ್ಥ ಆಯಿತು ಅಂತ ಕೇಳಿದರೆ, ಅದಕ್ಕೆ ಮತ್ಸ್ಯರೂಪಿಯಾದ ಪರಮಾತ್ಮ ಹೇಳ್ತಾ ಇದ್ದಾನೆ, ಇವನ ತಂದೆ ವಿಭ್ರಾಜ ಅವನು ತಪಸ್ಸನ್ನು ಮಾಡಿದಾಗ ದೇವರಿಂದ ವರವನ್ನು ಪಡೆದುಕೊಳ್ಳುವಾಗ ನನಗೆ ಯೋಗ್ಯನಾದ ಸಂತಾನ ಬೇಕು, ಎಂಥ ವ್ಯಕ್ತಿ ಇರಬೇಕು ಅಂತಂದರೆ ಎಲ್ಲ ಪ್ರಾಣಿಗಳನ್ನು ಚೆನ್ನಾಗಿ ನೋಡಿಕೊಳ್ಳುವಂತಹ, ಎಲ್ಲ ಪ್ರಜೆಗಳನ್ನು ಚೆನ್ನಾಗಿ ನೋಡಿಕೊಳ್ಳುವಂತಹ ವ್ಯಕ್ತಿಯಾಗಿರಬೇಕು. ಅವನಿಗೆ ಪ್ರಜೆಗಳು ಮಾತ್ರ ಅಲ್ಲ, ಪಶುಗಳದ್ದು ಎಲ್ಲರದ್ದು ಕೂಡ ಮಾತು ಅರ್ಥ ಆಗಬೇಕು, ಅವನು ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ಬೇಕು, ಅಂಥ ಮಗ ಬೇಕು ನನಗೆ ಅಂತ ಇವನ ತಂದೆ ವಿಭ್ರಾಜ ವರವನ್ನು ಕೇಳ್ಕೊಂಡಿದ್ದಂತೆ. ಅದರ ಪ್ರಭಾವದಿಂದ ಇವನಿಗೆ ಸರ್ವ ಸತ್ವ ಋತಜ್ಞ ಅಂತ ಎಲ್ಲ ಪ್ರಾಣಿಗಳ ಮಾತು ಅವನಿಗೆ ಕೇಳ್ತಾ ಇತ್ತು, ಅದು ಅರ್ಥ ಆಗ್ತಾ ಇತ್ತು ದೇವರ ಅನುಗ್ರಹದಿಂದ, ವರದಿಂದ. ಇದು ಅವನ ಹೆಂಡತಿಗೆ ಗೊತ್ತಿಲ್ಲ. ಜಗಳ ಆಗಿದೆ, ಗಂಡ ಹೆಂಡತಿಗೆ ಜಗಳ ಆಗಿದೆ. ಇಲ್ಲಿ 4 ಜನ ಬಡ ಬ್ರಾಹ್ಮಣನಲ್ಲಿ ಹುಟ್ಟಿದ್ದಾರೆ. ಹುಟ್ಟಿದಂಥವರು ಕಾಡಿಗೆ ಹೋಗ್ತೇವೆ, ತಪಸ್ಸನ್ನು ಮಾಡ್ತೇವೆ ಅಂತ ಹೊರಟಿದ್ದಾರಂತೆ. ಯಾಕೆ? ಅವರಿಗೆ ಜನ್ಮಾಂತರದ ಸ್ಮರಣೆ ಇದೆ. ಈ 3 ಜನ ಮರೆತು ಬಿಟ್ಟಿದ್ದಾರೆ. ಈ ಬ್ರಹ್ಮದತ್ತ ಆಗಲಿ, ಅದೇ ರೀತಿಯಲ್ಲಿ ಆ ಬ್ರಹ್ಮದತ್ತನ ಮಂತ್ರಿಗಳು ಬಾಭ್ರವ್ಯ ಮತ್ತು ಕಂಡರೀಕ ಅವರು ಮರೆತು ಬಿಟ್ಟಿದ್ದಾರೆ. ಅವರಿಗೆ ಜನ್ಮಾಂತರದ ನೆನಪೇ ಇಲ್ಲ. ಈ 4 ಜನರಿಗೆ ಮಾತ್ರ ಚೆನ್ನಾಗಿ ನೆನಪಿದೆ. ಅವರು ಕಾಡಿಗೆ ಹೋಗಿ ತಪಸ್ಸನ್ನು ಮಾಡಬೇಕು ಅಂತ ಹೊರಡ್ತಾ ಇದ್ದಾರೆ. ತಂದೆ ಹೇಳ್ತಾನೆ, ವಯಸ್ಸಾಗಿದೆ ನನಗೆ, ನೀವು ಕಾಡಿಗೆ ಹೋಗಬೇಕು, ತಪಸ್ಸನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ, ನನ್ನ ಗತಿ ಏನು? ನನ್ನನ್ನು ನೋಡ್ಕೊಳ್ಳೋರು ಯಾರು ಅಂತ ಕೇಳಿದ್ ನನ್ನ ತಂದೆ. ಅದಕ್ಕೆ ಆ ಮಕ್ಕಳು ಹೇಳ್ತಾ ಇದ್ದಾರೆ, ಒಂದು ಶ್ಲೋಕವನ್ನು ಬರೆದು ಅವರು ಕಳಿಸ್ತಾ ಇದ್ದಾರೆ. ಯೇ ವಿಪ್ರಮುಖ್ಯಾ ಕುರುಜಾಂಗಲೇಶು ದಾಶಾಸ್ತಥಾ ದಾಶಪುರೇ ಮೃಗಾಶ್ಚ ಕಾಲಂಜರೇ ಸಪ್ತ ಚ ಚಕ್ರವಾಕಾ ಯೇ ಮಾನಸೇ ತೇತ್ರ ವಸಂತಿ ಸಿದ್ಧಾ. ಒಂದು ಶ್ಲೋಕವನ್ನು ಬರೆದು, ಈ ಶ್ಲೋಕವನ್ನು ಬ್ರಹ್ಮದತ್ತ ರಾಜ ಇದ್ದಾನಲ್ಲ ಅವನಿಗೆ ಹೋಗಿ ಹೇಳಿ, ಅದರಿಂದ ನಿಮಗೆ ಬೇಕಾದಷ್ಟು ಸಂಪತ್ತು ಸಿಗತ್ತೆ ಅಂತ ಹೇಳಿ ಹೊರಟು ಬಿಟ್ರಂತೆ. 4 ಜನರು ಕೂಡ ಹೊರಟು ಬಿಟ್ರಂತೆ. ಏನಿದೆ ಆ ಶ್ಲೋಕದಲ್ಲಿ? ಯಾರು ಹಿಂದೆ ಗರ್ಗಾಚಾರ್ಯರ ಶಿಷ್ಯರಾಗಿ ಕೌಶಿಕ ಮುನಿಗಳ ಮಕ್ಕಳಾಗಿದ್ದರೋ ಅವರು ಕುರುಜಾಂಗಲದಲ್ಲಿ ಹುಟ್ಟಿ ಬಂದರು, ದಶಾರಣ ದೇಶದಲ್ಲಿ ಹುಟ್ಟಿ ಬಂದರು, ನಂತರದಲ್ಲಿ ಜಿಂಕೆಗಳಾದರು,
ಬೇಡರಾದರು, ಜಿಂಕೆಗಳಾದರು. ನಂತರದಲ್ಲಿ ಕಾಲಂಜರದಲ್ಲಿ ಅಲ್ಲಿ ಚಕ್ರವಾಕ ಅಂತನ್ನುವ ಪಕ್ಷಿಗಳು, ಮಾನಸ ಸರೋವರದಲ್ಲಿ ಚಕ್ರವಾಕ ಪಕ್ಷಿಗಳಾದರು. ಈಗ ಅವರು 4 ಜನ ಅದರಲ್ಲಿ ಸಿದ್ಧರಾಗಿ ಹೊರಟೋಗಿದ್ದಾರೆ ಅಂತನ್ನೋ ಮಾತು ಅದರಲ್ಲಿತ್ತು. ಇದು ಆ ರಾಜ ಮತ್ತು 2 ಮಂತ್ರಿಗಳು 3 ಜನ ಒಟ್ಟಿಗೆ ಇರುವಾಗ ಆ ತಂದೆ ಬಂದು ಈ ಶ್ಲೋಕವನ್ನು ಹೇಳಿದ್ದಂತೆ. ಹೇಳಿದ ಕ್ಷಣದಲ್ಲಿ ಈ ಬ್ರಹ್ಮದತ್ತನಿಗೆ ಮೂರ್ಛೆ ಬಂದು ಹೋಯ್ತಂತೆ, ಮಂತ್ರಿಗಳಿಗೂ ಮೂರ್ಛೆ ಬಂದು ಹೋಯ್ತು. ಭಯ ಆಗೋಯ್ತಂತೆ ಆ ಬ್ರಾಹ್ಮಣನಿಗೆ. ಈ ರಾಜನ ಹತ್ರ ಹೋಗಿ ಈ ಶ್ಲೋಕ ಹೇಳಿದರೆ ಏನಾದರೂ ಸಂಪತ್ತನ್ನು ಕೊಡ್ತಾನೆ ಅಂತ ಮಕ್ಕಳು ಹೇಳಿದ್ದಾರೆ. ನಾನು ಶ್ಲೋಕ ಹೇಳಿದ್ದನ್ನು ಕೇಳಿಯೇ ಮೂರ್ಛೆ ಹೋಗ್ತಾ ಇದ್ದಾರೆ ಅವರು. ಇನ್ನು ಎದ್ದ ಮೇಲೆ ನನಗೆ ಶಿಕ್ಷೆ ಖಚಿತ ಅಂತ ಭಾವಿಸ್ತಾ ಇದ್ದಾನೆ. ಅಷ್ಟೊತ್ತಿಗೆ ಎಚ್ಚರಗೊಂಡಂತಹ ಆ ಬ್ರಹ್ಮದತ್ತ ಹಾಗೆ ಮಂತ್ರಿಗಳು ಕೂಡಲೇ ಅವನಿಗೆ ಸಾಕಷ್ಟು ಸಂಪತ್ತುಗಳನ್ನು ಕೊಟ್ಟು ತನ್ನ ಮಗನನ್ನು, ಬ್ರಹ್ಮದತ್ತ ತನ್ನ ಮಗನನ್ನು ಸಿಂಹಾಸನದಲ್ಲಿ ಕೂಡಿಸಿ ಅಲ್ಲಿದ ಕಾಡಿಗೆ ಹೊರಟಂತೆ. ಸನ್ನತಿ ಬಂದ್ಲಂತು, ಓಡಿ ಬಂದ್ಲಂತು. ಎಲ್ಲಿ ಹೊರಟಿದ್ದೀರಿ? ತಪ್ಪಾಯಿತು ನಂದು, ನಾನು ನಿಮ್ಮ ಜೊತೆ ಮಾತು ಬಿಟ್ಟದ್ದು ತಪ್ಪಾಯಿತು. ನಾನು ನಿಮ್ಮ ಜೊತೆ ಮಾತು ಬಿಟ್ಟಿದ್ದೇನೆ ಅಂತನ್ನೋದಕ್ಕೆ ನೀವು ವೈರಾಗ್ಯವನ್ನು ತಾಳಿ ಎಲ್ಲ ಹೊರಟು ಬಿಟ್ಟಿದ್ದೀರಾ, ಅದಕ್ಕೆ ತಪ್ಪಾಯಿತು ಅಂತ ಕೇಳ್ಕೊಂಡು ಬಂದ್ಲಂತು. ಅದಕ್ಕೆ ತಪ್ಪು ನೀನು ಮಾಡಿಲ್ಲ, ನೀನು ಒಳ್ಳೆ ಕೆಲಸವನ್ನೇ ಮಾಡಿದ್ದಿ, ನೋಡಿ ಈಗ ಅಂತ ಹೇಳಿ, ನೀನು ಯಾರು? ನೀನು ಕಪಿಲ ಅಂತನ್ನುವ ಹಸು ಆಗಿದ್ದೀನಿ ನಾವತ್ತು, ನಾವೆಲ್ಲ ಯಾರು ಅಂತನ್ನೋದನ್ನು ಹೇಳಿ ಬ್ರಹ್ಮದತ್ತ ಹೆಂಡತಿಯನ್ನು ಕೂಡ ಕರೆದುಕೊಂಡು ಅಲ್ಲಿದ ಕಾಡಿಗೆ ಹೋಗಿದ್ದಾರೆ. ಅವರು ಅಲ್ಲಿ ತಪಸ್ಸನ್ನು ಮಾಡಿ ಅವರೆಲ್ಲರೂ ಕೂಡ ಬ್ರಹ್ಮಲೋಕಕ್ಕೆ ಹೋಗಿದ್ದಾರೆ. ಬ್ರಹ್ಮರಂಧ್ರೇಣ ಪರಮಂ ಪದಮಾಪುಹು ತಪೋಬಲ, ತಪಸ್ಸಿನ ಪ್ರಭಾವದಿಂದ ಬ್ರಹ್ಮರಂಧ್ರದಿಂದ ದೇಹತ್ಯಾಗವನ್ನು ಮಾಡಿಕೊಂಡು ಬ್ರಹ್ಮಲೋಕಕ್ಕೆ ಹೋಗಿ ಸೇರ್ತಾ ಇದೆ. ಹೀಗೆ ಅಂತಹ ಒಂದು ಪವಿತ್ರವಾಗಿರುವ ಕಥೆ, ಒಂದು ಶ್ರಾದ್ದದ ಮಹಿಮೆ. ಅವರು ಮಾಡಿದ್ದು ತಪ್ಪಾದರೂ ಕೂಡ ಒಂದು ಶ್ರಾದ್ದವನ್ನು ಶ್ರದ್ಧೆಯಿಂದ ಮಾಡಿದ್ದಕ್ಕೆ ಅವರು ಎಲ್ಲೆಲ್ಲೋ ಹುಟ್ಟಿ ಬಂದರೂ ಕೂಡ ಜಾತಿ ಸ್ಮರಣೆ, ಜನ್ಮಾಂತರದ ನೆನಪಿದ್ದು ಅವರು ಮತ್ತೆ ಸರಿದಾರಿಗೆ ಬಂದು ಅವರು ಉದ್ಧತರಾಗೋದಕ್ಕೆ ಅವಕಾಶ ಆಯಿತು. ಆದ್ದರಿಂದ ಶ್ರದ್ಧೆಯಿಂದ ಶ್ರಾದ್ದವನ್ನು ಮಾಡಬೇಕು ಅನ್ನುವ ವಿಷಯವನ್ನು ತಿಳಿಸ್ತಾ ಇದ್ದಾರೆ. ನಂತರದಲ್ಲಿ ಈ ಶ್ರಾದ್ದ ಯಾವ ಕಾಲದಲ್ಲಿ ಮಾಡಬೇಕು ಅನ್ನುವ ಪ್ರಶ್ನೆ ಮನುವಿನದ್ದಿದೆ.